ಕಾರಣಕ್ಕಾಗಿ ನಮ್ಮನ್ನು ಯಾವ ರೀತಿ ಬೇಕೋ ಆ ರೀತಿ ಆಡಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ರಷ್ಯಾ ಜೊತೆಗೆ ಇದನ್ನು ಬೇಡ ಅಂತ ಹೇಳಿದ್ರೆ ನಾವು ಕೇಳಲೇಬೇಕಾಗ್ಯದ, ಚೈನಾ ಜೊತೆ ಬೇಡ ಕೇಳಬೇಕಾಗ್ಯದ. ಆದರೆ ಉಳಿದು ಯಾವ ದೇಶಗಳು ಅದಕ್ಕೆ ಭಕ್ತ ಇಲ್ಲ ಮಾಡ್ತಾರೆ. ಅದು ನಮ್ಮ ಮೋದಿಜಿಯವರು ಯಾಕೋ ಏನೋ ಒಟ್ಟಿನಲ್ಲ ಈ ಟ್ರಂಪನ ಎದುರ ಒಂದು ಹುಲಿ ಕಂಡ ಒಬ್ಬ ಏನಪ್ಪ ವ್ಯಕ್ತಿ ಅಂತ ಕಾಣ್ತಾ ಇದ್ದಾರೆ. ಅದೇನೋ ಆಗಲಿ, ಈ ಎಫ್ಸ್ಟೈನ್ ಇದ್ದಂಥ ವ್ಯಕ್ತಿ ಜೊತೆಗೆ ನಮ್ಮ ಮೋದಿಯವರು ಸಂಪರ್ಕ ಇತ್ತು ಅನ್ನೋಂಥ ಒಂದು ಫಾಲಿಂದ ಬರೋದಷ್ಟೇ ಅಲ್ಲ, ಇನ್ನು ಡ್ಯಾನ್ಸ್ ಮಾಡಿದ್ರು ಅನ್ನೋಂಥ ಏನು ಸುದ್ದಿಗಳು ಬರ್ತಾ ಇದ್ದಾವೆ. ಯಾವ್ದಕ್ಕೆ ಮಾಡಿದ್ರು, ಏನು ಮಾಡಿದ್ರು ಸುಳ್ಳು ಕಾರಣ ಮಧ್ಯಾಹ್ನ ಈಗಾಗಲೇ ನಮ್ಮ BJP ಸೆಲ್ ಇದ್ದಿದ್ದು IT ಸೆಲ್ ಇದ್ದಿದ್ದು ರಿಜೆಕ್ಟ್ ಮಾಡಿದ್ರು, ಇಲ್ಲ ಸುಳ್ಳು ಅಂತೇಳಿ. ಸುಳ್ಳಿರಲಿ, ಭಾಳ ಸಂತೋಷ ವಿಷಯ. ಆದರೆ ಅಂಥವ್ರ ಜೊತೆಗೆ ಹೆಸರು ಕೊಡ್ತಾ ಇರೋದು ಮಾಡ್ತಾ ಇರೋದು ನೋಡಿದಾಗ ಇದನ್ನೆಲ್ಲ ನಾವು ಭಾಳ ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ ಅಂತ ಹೇಳುವಂಥದ್ದು. ಈ ನಮ್ಮ ಏನಪ್ಪ ಈ ವ್ಯಕ್ತಿ ಎಪ್ಸ್ಟೈನ್ ಅನ್ನೋಂಥ ವ್ಯಕ್ತಿ ಅನೇಕ ತನ್ನ ರಾಜಕೀಯ ವಿರೋಧಿಗಳನ್ನಾಗಿರ್ಬೋದು, ಕಲಾಕಾರರನ್ನಾಗಿರ್ಬೋದು, ಅವರ ಒಂದು ಮುಗಿಸುವಲ್ಲಿ ಸಹಿತ ಒಂದು ದೊಡ್ಡ ಕೆಲಸ ಮಾಡಿದಾನೆ ಅನ್ನುವಂಥ, ಅಂದರೆ ಯಾವ್ದು ಬೇಕಾದ ದುಡ್ಡಿಗಾಗಿ ಏನು ಬೇಕಾದ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಈ ದಿಶೆಯಲ್ಲಿ ಮೈಕಲ್ ಜಾಕ್ಸನ್ ಸಲುವಾಗಿ, ಮೈಕಲ್ ಜಾಕ್ಸನ್ ಹೆಸರು ಯಾರು ಕೇಳಿಲ್ಲ, ಅಂಥ ವ್ಯಕ್ತಿಯ ಸಾವಿಗೆ ಈತನ ಕಾರಣ ಅನ್ನುವಂಥ ರಿಪೋರ್ಟ್ಸ್ಗಳು ಇತ್ತೀಚೆಗೆ ಬರ್ತಾ ಇದ್ದಾವೆ. ಅಂದರೆ ಒಟ್ಟಾರೆಯಾಗಿ ಈ ಎಪ್ಸ್ಟೈನ್ ಇದ್ದಂಥ ವ್ಯಕ್ತಿ ಈ ಜಗದ ಈ ಏನಪ್ಪ ಅಂದ್ರೆ ಅನೇಕ ಶ್ರೇಷ್ಠ ವ್ಯಕ್ತಿಗಳ ಸಂಪರ್ಕ ಮಾಡಿಕೊಂಡು ಅವರಲ್ಲಿ ವೀಕ್ ಪಾಯಿಂಟ್ ಅಂದರೆ ಲೈಂಗಿಕತೆ ಇರ್ಬೋದು, ಅದು ಸೆಕ್ಷುವಲ್ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಅಂಥವಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟು ತನ್ನ ಕೆಲಸಗಳನ್ನು ಸಾಧಿಸುವಂಥ ಒಂದು ಕೆಲಸ ಮಾಡ್ತಿದ್ದ ಈ ವ್ಯಕ್ತಿ. ಅಂಥ ಜೊತೆಗೆ ಇವೆಲ್ಲ ಜಗದ ಅದರಲ್ಲೂ